ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಪ್ರೋಮೋ ಅಪ್ಲೋಡ್ ಆಗಿದೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ, ಅದ್ರ ಜೊತೆಗೆ ಕಿಚ್ಚನ ಪಂಚಾಯತಿನಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ಅಥವಾ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಯಾರ್ಯಾರು ಅಂತ ಹೇಳ್ತೀನಿ ನಿಮಗೆ. 8 ಜನ ನಾಮಿನೇಟ್ ಆಗಿದ್ದಾರೆ. ಒಂದು ಗಿಲ್ಲಿ, ಮಲ್ಲಮ್ಮ, ಅಶ್ವಿನಿ ಅವರು, ಮಾಳು, ರಿಷಾ, ರಾಶಿಕಾ, ಧನುಷ್ ಅಂಡ್ ಧ್ರುವಂತ್, ಈ 8 ಜೋಡಿಗಳು ಈ ಒಂದು ವಾರ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಒಬ್ರು ಇವತ್ತಲ್ಲ ನಾಳೆ ಎಲಿಮಿನೇಟ್ ಆಗಿ ಹೋಗ್ತಾರೆ. ಓಕೆ, ಇದರಲ್ಲಿ ಏನಾದರೂ ಟ್ವಿಸ್ಟ್ ಏನಾದರೂ ಇದೆಯಾ? ಇದ್ರೂ ಕೂಡ ಇರಬಹುದು. ಬಿಕಾಸ್ ಮಲ್ಲಮ್ಮನ ಬಗ್ಗೆ ಒಂದು ಕೆಲವು 2-3 ದಿವಸದ ಹಿಂದೆ ಒಂದು ಎಲಿಮಿನೇಟ್ ಆಗ್ತಾರೆ ಹಾಗೆ ಹೀಗೆ ಅಂತ ಸುದ್ದಿ ಬರ್ತಾ ಆಯ್ತು. ಬಟ್ ಇನ್ ಕೇಸ್ ವೀಕೆಂಡಲ್ಲೇ ಪ್ಲಾನ್ ಮಾಡಿದ್ರೆ ಇವತ್ತು ಅವರು ಕೂಡ ಹೋಗ್ಬೋದು, ಅದು ಬಿಟ್ಟು ಬೇರೆಯವರು ಕೂಡ ಹೋಗ್ಬೋದು. ಯಾರು ಹೋಗ್ತಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಒಬ್ಬೊಬ್ಬ ಸ್ಪರ್ಧಿ ಬಗ್ಗೆ ಕೂಡ ಒಂದು ಚಿಕ್ಕದಾಗಿ ಏನೇನು ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಅಂತ ನೋಡ್ತಾ ಹೋದ್ರೆ ಯಾರು ಹೋಗ್ತಾರೆ ಅನ್ನೋದು ನಮಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಓಕೆ, ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ನಮ್ಮ ಗಿಲ್ಲಿ ಬಗ್ಗೆನೇ ಮಾತಾಡ್ತೀನಿ. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾನ? 100% ಹೋಗಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಶೋ ಅಂತ ಬಂದಾಗ ಒಂದು ಅರ್ಧ ಕಾಂಟ್ರಿಬ್ಯೂಷನ್ ಅವ್ನು ಇದೆ ಅಂತಾನೆ ಹೇಳ್ಬೋದು. ಅರ್ಧ ಇಲ್ಲ ಅಂದ್ರೂ ಒಂದು ಅಟ್ಲೀಸ್ಟ್ ಒಂದು 40% ಅಂತೂ ಇದೆ. ಆ ಒಂದು ರೇಂಜಿಗೆ ಅವ್ನು ಇಂಪ್ಯಾಕ್ಟ್ ಮಾಡಿದ್ದಾನೆ. ಅವನ ಒಂದು ಕಾಮಿಡಿ ಟೈಮಿಂಗಿಂದ ಅಥವಾ ಅವನ ಒಂದು ಮಾತಿನಿಂದ, ಅವನ ಒಂದು ಪ್ರೆಸೆನ್ಸಿಂದ ಬಿಗ್ ಬಾಸ್ ಮನೆ ಒಳಗಡೆ 40% ಅವನು ಆಲ್ರೆಡಿ ಸ್ಕ್ರೀನ್ ಸ್ಪೇಸ್ನ ತಿಂದಾಕೊಂಡ್ಬಿಟ್ಟಿದ್ದಾನೆ. ಅದು ಅವನಿಗಿರುವಂಥ ಒಂದು ಟ್ಯಾಲೆಂಟು. ಬಿಗ್ ಬಾಸ್ ಏನು ಅಂತ ಗೊತ್ತು ಅವನಿಗೆ, ಬಿಗ್ ಬಾಸ್ ಈ ರಿಯಾಲಿಟಿ ಶೋಗಳು ಹೆಂಗೆ ವರ್ಕ್ ಆಗುತ್ತೆ ಅನ್ನೋಂಥದ್ದು ಗೊತ್ತು. ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋವಂಥ ಕ್ಲಾರಿಟಿ ಇದೆ ಅವನಿಗೆ. ಬೇರೆಯವ್ರು ಏನೇ ಹೇಳಿ, ಇನ್ನು ಕಾಮಿಡಿ ಹೆಂಗೆ ಆಗ್ತಿದೆ, ಬೇರೆಯವ್ರಿಗೆ ಹರ್ಟ್ ಆಗ್ತಿದೆ, ಅದು ಆಗ್ತಿದೆ, ಇದಾಗ್ತಿದೆ, ಅವ್ನ ತಲೆಗೆ ಹಾಕೊಳ್ಳಲ್ಲ ಅವನು. ಓಕೆ, ಅವ್ನು ಎಷ್ಟು ಕಾಮಿಡಿ ಮಾಡ್ತಾನೆ ಅಷ್ಟೇ ಸೀರಿಯಸ್ ಆಗಿದ್ದಾನೆ. ಅವನ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥದ್ದಕ್ಕೆ ನೀವು ಅಬ್ಸರ್ವ್ ಮಾಡಿ, ಕೆಲವರೆಲ್ಲ ಒಂದು ಜೊತೆಗೆ ಸೀರಿಯಸ್ ಕನ್ವರ್ಸೇಷನ್ ಕೂಡ ಮಾತಾಡಿದ್ದಾರೆ. ರಿಷಾದ್ರು ಆಗಿರ್ಬೋದು, ಚಂದ್ರಪ್ರಭಾ, ಈ ಥರ ಕೆಲವರು, ಕಾವ್ಯ. ಅವ್ನು ಹೇಳೋದು ಒಂದೇನೆ, ನಾನು ನಿನಗೆ ಏನು ಐಡೆಂಟಿ ಇಟ್ಕೊಂಡು ಬಂದಿದ್ದೀನಿ. ಓಕೆ, ಆ್ಯಂಡ್ ಜನಗಳು ಏನು ಬಯಸ್ತಿದ್ದಾರೆ ಅದನ್ನು ನಾನು ಕೊಡಕ್ಕೆ ರೆಡಿ ಇದ್ದೀನಿ, ಕೊಡ್ತಾ ಇದ್ದೀನಿ ಅಷ್ಟೇ. ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಅಷ್ಟೇ. ಕೆಲವೊಂದು ನಾವು ಕಾಮಿಡಿ ಎಲ್ಲ ಮಾತಾಡ್ತೀವಿ, ಬಟ್ ಕೆಲವೊಂದು ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದೆ. ಅವನು ನನ್ನಿಂದ ಜನಗಳು ಏನು ಬಯಸ್ತಾರೆ ಅನ್ನೋಂಥದ್ದನ್ನ ಅಷ್ಟೇ ಕೊಡ್ತೀನಿ ನಾನು. ಓಕೆ, ನಾನು ಬೇರೆದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಮಾಡಿದ್ರು ಕೂಡ ಅದರಲ್ಲೂ ಕೂಡ ಒಂದು ಕಾಮಿಡಿ ಎಲಿಮೆಂಟ್ನ ಇಡ್ತೀನಿ ಅನ್ನೋ ರೀತಿನಲ್ಲೇ ಇರುವಂಥದ್ದು. ಟಾಸ್ಕ್ ಅಂತ ಬಂದಾಗ ವೀಕ್ ಪಾಯಿಂಟ್ ಇದೆ, ಒಪ್ಕೊತೀನಿ. ಬಟ್ ಟ್ರೈ ಮಾಡ್ತಿದ್ದಾನೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ತೊಗೊಂಡು ಹೋಗ್ತಿದ್ದಾನೆ. ಕೆಲವು ಕಡೆಗೆ ಕೆಲವೊಬ್ಬರಿಗೆ ಅಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹೊರಗಡೆ ಜನಗಳಿಗೆ ಅದು ತುಂಬ ಇಷ್ಟ ಆಗ್ತಿದೆ. ಕೆಲವರಿಗೆ ಅದರಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಕೂಡ ಮ್ಯಾಕ್ಸಿಮಮ್ ಓಟ್ಸ್ ಅವನಿಗೆ ಬರುತ್ತೆ, ಕಾಮಿಡಿಗೋಸ್ಕರನೇ ಬರುವಂಥದ್ದು. ಅದಕ್ಕೆ ನನ್ನ ಪ್ರಕಾರ ಅವನು ಆರಾಮಾಗಿ ಸೇವ್ ಆಗ್ತಾನೆ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಇನ್ನು ಅವರ ಅಪೋಸಿಟ್ ವಿಲನ್ ಆಗಿರುವಂಥ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋಣ. ಅಗೇನ್ ಇವರು ಕೂಡ ಅಷ್ಟೇ 40% ಅವನಿದ್ರೆ ನನ್ನ ಪ್ರಕಾರ 30% ಇವ್ರದ್ದು ಕೂಡ ಇದೆ. 40% ಗಿಲ್ಲಿಯ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆ ಸೀಸನ್ 12 30% ನನ್ನ ಪ್ರಕಾರ ಅಶ್ವಿನಿ ಗೌಡ ಅವ್ರದ್ದು ಇದೆ. ಬಿಕಾಸ್ ಒಬ್ಬ ಹೀರೋ ಅಂತಂದ್ಮೇಲೆ ವಿಲನ್ ಕ್ಯಾರೆಕ್ಟರ್ ಇರಲೇಬೇಕು. ಹಾಗೆ ಮಾತ್ರಕ್ಕೆ ಅಶ್ವಿನಿ ಅವ್ರನ್ನ ವಿಲನ್ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಅಪೋಸಿಟ್ ಆಗಿರುವಂಥ ಒಂದು ವ್ಯಕ್ತಿ ಬೇಕು ಅಂತಂದಾಗ ಅದಕ್ಕೆ ಅಶ್ವಿನಿ ಅವರೇ ಅಂತ ಅನ್ಸುತ್ತೆ ನನಗೆ. ಮ್ಯಾಕ್ಸಿಮಮ್ ಗಿಲ್ಲಿಯಲ್ಲಿ ಏನಾದರೂ ಮಾತಾಡಿದ್ದು, ಫೈಟ್ ಮಾಡಿದ್ದು ಅಂತಂದ್ರೆ ಈ ಅಶ್ವಿನಿ ಅವ್ರ ಜೊತೆಗೇನೆ. ಓಕೆ, ಆ ಥರ ಇದ್ದಾಗ ಅಶ್ವಿನಿ ಅವರು ನೆಗೆಟಿವ್ ಪಾಸಿಟಿವ್, ಸ್ಟಾರ್ಟಿಂಗಲ್ಲಂತೂ ಅರಸರಿ ಅಂತ ಏನು ಕೊಟ್ಟಿದ್ರು, ಅಲ್ಲಿಂದ ಶುರು ಆಗುತ್ತೆ ಇವ್ರದ್ದು. ಆಮೇಲೆ ಅನ್ಕೊಂಡಿದ್ವಿ ಸದ್ಯಕ್ಕೆ ಏನೋ ಟಾಸ್ಕ್ ಕೊಟ್ಟಿರ್ಬೋದು ಅಥವಾ ಇವ್ರದೇ ದುರಂಕಾರ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು, 2 ಕಡೆಯಿಂದ ಬಂತು. ಟಾಸ್ಕ್ ಕೊಟ್ಟಿದೆ ಅದಕ್ಕೆ ಹಂಗೆ ಆಡ್ತಿದ್ದಾರೆ ಅಂತ. ಬಟ್ ಅದಾದ್ಮೇಲೂ ಕೂಡ ಅವ್ರಿಗೊಂದಿದೆ, ಅಂದರೆ ನಾನೇ ಅನ್ನೋ ರೀತಿಯಲ್ಲಿ ಅವ್ರಿಗೊಂದಿದೆ. ಅದು ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅವ್ರ ಸೇವಕರಾಗಲಿ, ಬಾತ್ರೂಮ್ ಕ್ಲೀನಿಂಗ್ ಆಗಲಿ, ಅಡುಗೆಯವರಾಗಲಿ, ಏನೇ ಆಗಲಿ ನಾನು ಹೇಳಿದ್ದೇ ನಡಿಬೇಕು ಅಥವಾ ನನ್ನಿಂದನೇ ಎಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡೀತಿದೆ. ಬಟ್ ಇವಾಗ ಸ್ವಲ್ಪ ಟಕ್ಕರ್ ಕೊಡೋರು ಜಾಸ್ತಿ ಆಗಿದ್ದಾರೆ. ಅಲ್ಲಿ ಇನ್ನು ಕೆಲವರು ಏನಂತಂದರೆ ಅವ್ರ ವಿರುದ್ಧ ಮಾತಾಡಿದ್ರೆ ಸ್ವಲ್ಪ ಹೈಲೈಟ್ ಆಗ್ತೀವಿ ಅನ್ನೋರು ಕೂಡ ಇದ್ದಾರೆ. ಅದು ಗಿಲ್ಲಿ ಆದರೂ ಆಗಿರ್ಬೋದು ಆ್ಯಂಡ್ ಅಶ್ವಿನಿ ಆದರೂ ಆಗಿರ್ಬೋದು. ಈ ಥರದೊಂದು ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂಥದ್ದು ನನ್ನ ಪ್ರಕಾರ ಚಾನ್ಸ್ ಇಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಅವ್ರ ಈಗೋ ಅಥವಾ ನಾನು ಅನ್ನೋ ಒಂದು ಸುಪೀರಿಯರಿಟಿ ಇದೆಯಲ್ಲ, ಅದು ಅವರಿಗೆ ಎಲ್ಲೋ ಮುಳು ಆಗ್ತಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಸ್ವಲ್ಪ ಇವಾಗ ಕಡಿಮೆ ಆಗ್ತಾ ಹೋಗ್ತದೆ ಈ ಆ್ಯಕ್ಟಿವಿಟಿ ನೋಡೋದಾದ್ಮೇಲೆ. ಮೊನ್ನೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ, ಅದು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಸುಷ್ಮಾ ಆ್ಯಂಡ್ ಜಡ್ಜಸ್ ಏನು ಬಂದಿದ್ರು, ಅವ್ರ ಜೊತೆ ಮಾತಾಡುವಂಥದ್ದು ನೋಡ್ತಾ ಇದ್ರೆ ಆರಾಮಾಗೇ ಇದಾರಪ್ಪ, ಚೆನ್ನಾಗೇ ಮಾತಾಡ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಅದು ಯಾಕೆ ಹಂಗೆ ಆಡ್ತಾರೋ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು. ಆಮೇಲೆ ಅವ್ರದ್ದು ಏನು ಅಂತಂದರೆ ಒಂದು ಪ್ರಾಬ್ಲಮ್ಮು, ಮೊದಲೇ ಹೇಳಿದ್ನಲ್ಲ, ನಾನು ಹೇಳಿದ್ದೆ ಸತ್ಯ ಅನ್ನೋವಂಥದ್ದು. ಆಮೇಲೆ ಏನಾದ್ರು ಒಂದು ಮಾತುಕತೆ ಶುರು ಮಾಡ್ತಾರೆ ಬೇರೆ ಕಂಟೆಸ್ಟೆಂಟ್ ಜೊತೆಗೆ, ಅದು ಹೋಗ್ತಾ ಏನು ಅಂತಂದರೆ ಅವ್ರಿಗೇನೆ ಒಂಥರ ಸೆಲ್ಫ್ ಬಿಲ್ಡಪ್ ಅನ್ನೋ ರೀತಿಯಲ್ಲಿ ತಗೊಳ್ತಾ ಹೋಗ್ತಾರೆ. ಅದು ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಇನ್ನೇನು ಫಿನಾಲೆ ಹತ್ತತ್ರ ಬರೋ ಟೈಮಲ್ಲಿ ಇವರು ಕೂಡ ನನ್ನ ಪ್ರಕಾರ ಟಾಪ್ 5 100% ಇದ್ದೇ ಇರ್ತಾರೆ, ಎರಡನೇ ಮಾತೇ ಅಲ್ಲ. ಮೇ ಬಿ ವಿನ್ನಿಂಗ್ ಒಂದು ಕಾಂಪಿಟೇಟರ್ ಕೂಡ ಅಂತಲೂ ಹೇಳ್ಬೋದು. ಹೇಳಿಕ್ಕಾಗಲ್ಲ ಮುಂದೆ ಹೋಗ್ತಾ ಹೆಂಗಾಗುತ್ತೆ ಅಂತ.
ಸೊ ಸೀಸನ್ 10ರಲ್ಲಿ ವಿನಯ್ ಗೌಡನ ಯಾವ ರೇಂಜಿಗೆ ಹೇಟ್ ಮಾಡ್ತಿದ್ರು ಅಂತ ಗೊತ್ತಿದೆ ನಿಮಗೆ. ಅದಾದಮೇಲೆ ಅವರೇನೇ ಒಂದು ರೀತಿಯಲ್ಲಿ ಫಿನಾಲೆ ಗಂಟ ಬಂದ್ರಪ್ಪ. ಓಕೆ, ನೋಡೋಣ ಅಶ್ವಿನಿ ಗೌಡರು ಹೆಂಗಿರ್ತಾರೆ ಅಂತ. ಇದಾದಮೇಲೆ ನಮ್ಮ ಮಾಳು ಅಗೇನ್ ಸ್ಟಾರ್ಟಿಂಗ್ ಒಂದು 2 ವೀಕ್ ಕಷ್ಟಪಟ್ಟರು. ಅದಾದಮೇಲೆ ಟಾಸ್ಕು ಅದು ಇದು ಆಕ್ಟಿವಿಟಿ ಆಗೋಷ್ಟರಲ್ಲಿ ಸೊ ಇವಾಗ ಎಲ್ಲರ ಜೊತೆಗೂ ಕೂಡ ಓಪನ್ ಅಪ್ ಆಗಿದ್ದಾರೆ ಆ್ಯಂಡ್ ಮಾತುಕತೆ ಆಡ್ತಿದ್ದಾರೆ, ಅಟ್ಲೀಸ್ಟ್ ಮಾತುಕತೆ ಆಡ್ತಿದ್ದಾರೆ. ಅದು ಒಂದು ಖುಷಿ. ಆ್ಯಂಡ್ ತಮ್ಮ ಒಂದು ಡಿಸ್ಕಷನ್ ಏನಿದ್ರು ಕೂಡ ಅದು ಸ್ಪಂದನ ಆದ್ರೂ ಆಗಿರ್ಬೋದು, ಅಭಿಷೇಕ್ ಆದ್ರೂ ಆಗಿರ್ಬೋದು, ಸೊ ಇವ್ರ ಜೊತೆಗೆಲ್ಲ ಹಂಚ್ಕೊತಿದ್ದಾರೆ. ಬಟ್ ಕೆಲವೊಂದು ಇದು ಡಿಸ್ಕಷನ್ ಅಲ್ಲಿ ಅವರೇ ಹೋಗಲ್ಲ ಅನವಶ್ಯಕವಾಗಿರುವಂಥವು. ಸೊ ಮೇ ಬಿ ಅದಕ್ಕೋಸ್ಕರ ಅವರು ಕೆಲವುದರಲ್ಲಿ ಸೈಲೆಂಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಾದ್ಮೇಲೆ ಅಗೇನ್ ನಮ್ಮ ಮಲ್ಲಮ್ಮ ಅವ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ಆ ಒಂದು ವಿಚಾರ. ಸೊ ಮೇ ಬಿ ಅದು ವೀಕೆಂಡಲ್ಲಿ ಪ್ಲ್ಯಾನ್ ಕೂಡ ಮಾಡಿರ್ಬೋದು, ಹೇಳಲಿಕ್ಕಾಗಲ್ಲ, ಎಲಿಮಿನೇಷನ್ ಅಂತ. ಸೊ ಅವರು ಸೆಲ್ಫ್ ಎವಿಕ್ಷನ್ ಬಗ್ಗೆ ಸೊ ಗೊತ್ತಿಲ್ಲ ಅದೇನು ಅಂತ ನೋಡೋಣ. ಆ್ಯಂಡ್ ಅವ್ರ ಆಟ ಅಂತ ಬಂದಾಗ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಅವ್ರ ಆಟ ಅಷ್ಟು ನಮಗೆ ಸಿಗದೇ ಇದ್ರು ಕೂಡ ಬಟ್ ಅವರ ಒಂದು ವಯಸ್ಸಿಗೆ ಏನು ಮಾಡಬೇಕಾಗಿತ್ತು ಅವ್ರು ಖಂಡಿತವಾಗ್ಲೂ ಮಾಡಿದ್ದಾರೆ. ಆ್ಯಕ್ಟಿವ್ ಆಗಿದ್ದಾರೆ, ಎನರ್ಜಿಯಿಂದ ಇದ್ದಾರೆ. ಸೊ ಎಲ್ಲೆಲ್ಲಿ ಟಾಸ್ಕ್ ಸಿಕ್ಕಿದೆ ಅಲ್ಲೆಲ್ಲಿ ಟ್ರೈ ಮಾಡಿದ್ದಾರೆ. ಡಿಸ್ಕಷನ್ ಟೈಮಲ್ಲೂ ಕೂಡ ಅಷ್ಟೇ, ಎಲ್ಲೋ ಹೋಗಿ ದೂರ ಕೂತಿಲ್ಲ ಅವರು, ಅಲ್ಲೇ ಡಿಸ್ಕಷನ್ ಇದ್ರದ್ದು ಹತ್ರ ನಿಂತ್ಕೊಂಡಿದ್ದಾರೆ. ಬಟ್ ಸೊ ನಂದೆಲ್ಲಿ ಇಡ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಎಲ್ಲೂ ಕೂಡ ಮಾತಾಡಿಲ್ಲ. ಸಿಕ್ಕಾಗ ಮಾತುಗಳು ಆಡಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಕೆಲವ್ರ ಮಾತುಗಳು ಅವರ ಒಂದು ಅರೋಗೆನ್ಸ್ ರೀತಿಯಲ್ಲಿ ಇದ್ದಂಥ ಮಾತುಗಳು ಬೇರೆಯವ್ರಿಗೆ ಕೂಡ ಹರ್ಟ್ ಆಗಿದೆ. ಬಿಕಾಸ್ ಅಲ್ಲಿ ಅವ್ರದ್ದು ತಪ್ಪಿರಲಿಲ್ಲ, ಬಟ್ ಅವ್ರು ಕೂಡ ಹಂಗೆ ಮಾತಾಡಿದ್ದಾರೆ. ಆ ಮುಗ್ಧತೆ ಅನ್ನೋದು ಇದೆಯಲ್ಲ, ಸೊ ಅದಕ್ಕೆ ಅವ್ರಿಗೆ ಏನು ಅನ್ಸುತ್ತೆ, ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಥವಾ ಏನಾದರೂ ಮಾತಾಡಿದ್ರೆ ಅವ್ರು ಗೊತ್ತಿರೋಂಥವ್ರಿಗೆ ಧ್ರುವಂತಿಗೆ ಏನಾದರೂ ಮಾತಾಡಿದಾಗ ಸೊ ಅದನ್ನು ಅವರು ಬೇಜಾರು ಮಾಡಿಕೊಂಡು ಅಲ್ಲೇ ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಅವ್ರು ನೋಡಲ್ಲ ಅಂದರೆ ಸರಿನಾ ತಪ್ಪ, ಅವ್ರು ಏನು ಮಾತಾಡಿದ್ದಾರೆ ಒಳ ಅರ್ಥ ಎಲ್ಲ ನೋಡಲ್ಲ ಅವರು. ಬಟ್ ಅಲ್ಲಿಂದಲೇ ಕೊಡೋವಂಥದ್ದು ಅದು ಕೆಲವರಿಗೆ. ಬಿಗ್ ಬಾಸ್ ಆಟ ಅಂತ ಬಂದಾಗ ನನಗೆ ಇವಾಗಲೂ ಅನಿಸುತ್ತೆ ಮಲ್ಲಮ್ಮ ಅವ್ರು ಅದಕ್ಕಲ್ಲ. ಓಕೆ, ಸೊ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಬರೀ ಒಳ್ಳೆತನ ಇದ್ದರೆ ಸುಮಾರು ಜನ ಸಿಗ್ತಾರೆ ಹಳ್ಳಿ ಕಡೆ. ನೀವು ಹಂಗೆ ಹೋದರೆ ಸಿಟಿಲಿ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸುಮಾರು ಜನ ಇದ್ದಾರೆ ಒಳ್ಳೆಯವರು ಅಂತಂದರೆ. ಬಟ್ ಆಟ ಅಂತ ಬಂದಾಗ ನನ್ನ ಪ್ರಕಾರ ಸ್ವಲ್ಪ ಜನಗಳಿಗೆ ಏನಾದರೂ ಅವ್ರ ಕಡೆಯಿಂದ ಸಿಗಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಅದು ಮಲ್ಲಮ್ಮನ ಕಡೆಯಿಂದ ಅಂಥದ್ದು ಏನು ನಂಗೆ ಸಿಗಲಿಲ್ಲ. ಓಕೆ, ಸೊ ಇದಾದಮೇಲೆ ಅಗೇನ್ ನಮ್ಮ ರಿಷಾ ಗೌಡ ಅವರು ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರು. ಸೊ ಬರೋ ಟೈಮಲ್ಲಿ ಏನೋ ಫುಲ್ ಧೂಮ್ ಧಮಾಕ ಥರ ಬಂದರು. ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆ ಏನೇನು ಜನ ಇದ್ದಾರೆ ಸೊ ಎಲ್ಲರ ಬಗ್ಗೆನೂ ತಿಳ್ಕೊಂಡಿದ್ದೀನಿ, ಹಾಗೆ ಏನಂತಾರೆ ರೀತಿಯಲ್ಲಿ ಬಂದರು. ಬಟ್ ಆ ಸ್ಕ್ರಿಪ್ಟ್ ಎಲ್ಲೋ ಒಂದು 2 ದಿವಸಕ್ಕೆ ಮುಗ್ದಾಯ್ತು ಅಂತ ಅನ್ಸುತ್ತೆ. ಯಾರು ಹೇಳಿದ್ರಲ್ಲಿ ಮೇ ಬಿ ಸುದ್ದಿ ಅಂತ ಅನ್ಸುತ್ತೆ. ಸೊ ಸ್ಕ್ರಿಪ್ಟ್ ಮುಗ್ದೋಗಿದೆ, ಇನ್ನೇನು ಮುಗಿತಲ್ಲ, ಸೊ ಅದಕ್ಕೋಸ್ಕರ ಕಿತ್ತಾಟ ಆದಿದ್ದು ಅಂತ ನಂಗೂ ಹಂಗೆ ಅನಿಸ್ತಾ ಇದೆ ಇವಾಗ. ಯಾಕಂದರೆ ಸ್ಟಾರ್ಟಿಂಗ್ ಬಂದಿರೋ ಒಂದು 2 ದಿನ ನೋಡ್ತಾ ಇದ್ರೆ ಒಂಥರ ಬೇರೆ ರೀತಿಯಲ್ಲೇ ಕಾಣಿಸ್ಕೊಂಡ್ರು. ಆಮೇಲೆ ಇವಾಗ ನೋಡ್ತಾ ಇದ್ರೆ ಒಂದೊಂದು ಗುಂಪಿಂದ ಒಂದೊಂದು ಗುಂಪಿಗೆ ಹೋಗ್ತಾ ಇದ್ದಾರೆ. ಒಂದು ಸಾರಿ ಗಿಲ್ಲಿಯ ಜೊತೆಗಿರ್ತಾರೆ, ಇನ್ನೊಂದು ಜೊತೆಗೆ ಅಶ್ವಿನಿ ಜೊತೆಗಿರ್ತಾರೆ. ಅವ್ರದ್ದು ಓನ್ ಗೇಮ್ ಅಂತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಓಕೆ, ಒಂದು ಲೆವೆಲ್ವರೆಗೂ ಆಡ್ತಾರೆ, ಏನೂ ಗೊತ್ತಾಗಿಲ್ಲ ಅನ್ನೋ ರೇಂಜ್ಗೆ ಬಂದಾಗ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರಲ್ಲ ಅಂತಾರಲ್ಲ, ಸೊ ಹಂಗೆ ಹೋಗೋವಂಥದ್ದು. ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ನನಗನ್ಸುತ್ತೆ. ಸೊ ಅವ್ರ ಹತ್ರ ಏನು ಫಿನಾಲೆಗೆ ಹೋಗುವಂಥದ್ದು, ಕಪ್ ವಿನ್ ಆಗೋವಂಥ ಒಂದು ಇಂಟೆಂಟ್ ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಆ ಒಂದು ಕ್ವಾಲಿಟಿನೂ ಇಲ್ಲ ಅಂತ ಅನ್ಸುತ್ತೆ, ಮೀನ್ಸ್ ಅವ್ರ ಆಟದಲ್ಲಿ. ಓಕೆ, ಅವ್ರು ಮೇ ಬಿ ನನ್ನ ಪ್ರಕಾರ ಈ ಸಾರಿ ಪಕ್ಕ ಡೇಂಜರ್ ಝೋನ್ ಆಡಿದ್ದಾರೆ. ಆ್ಯಂಡ್ ಇದಾದಮೇಲೆ ರಾಶಿಕಾ ಅಂತ ಬಂದಾಗ ನನ್ನ ಪ್ರಕಾರ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾರೆ. ಅದ್ರಲ್ಲಿ 2ನೇ ಮಾತೇ ಅಲ್ಲ. ನನ್ನ ಪ್ರಕಾರ ಹಂಗೆ ನೋಡೋಕೆ ಹೋದರೆ ಅಲ್ಲಿ ಹುಡುಗಿರು ಯಾರ್ಯಾರು ಲೇಡಿ ಕಂಟೆಸ್ಟೆಂಟ್ಸ್ ಇದ್ದಾರೆ ಅದ್ರದ್ದು ಕಂಪೇರ್ ಮಾಡಿದ್ರೆ ಟಾಪಲ್ಲಿ ನಿಂತ್ಕೊಳ್ಳುವಂಥದ್ದು ಟಾಸ್ಕ್ ಅಂತ ಬಂದಾಗ ರಾಶಿಕಾನೇ. ಅವರಿಗೆಲ್ಲ ಕೆಪಬಿಲಿಟೀಸು ಇದ್ದಾವೆ ಟಾಪ್ 5 ಹೋಗಲಿಕ್ಕೆ. ಇನ್ ಕೇಸ್ ಅವರು ಸಹವಾಸ ದೋಷನ ಬಿಟ್ಟು ಒಳ್ಳೆ ರೀತಿಯಲ್ಲಿ ಆಡಿದ್ರೆ ಖಂಡಿತವಾಗ್ಲೂ ಟಾಪ್ 5 ಇರ್ತಾರೆ ನನ್ನ ಪ್ರಕಾರ. ಓಕೆ, ಇದನ್ನು ಒಂದು 2-3 ದಿವಸದ ಹಿಂದೆ ಕೂಡ ಹೇಳಿದ್ದೆ ನಾನು. ಬಟ್ ಅವರು ಈ ಕಿತ್ತಾಟಗಳು ಅಥವಾ ಈ ಲವಿ ಡವಿ ಅನ್ನುವಂಥದ್ದು ಅದನ್ನು ಸ್ವಲ್ಪ ಸೈಡಿಗಿಟ್ಟು ತಮ್ಮ ಆಟದ ಇದನ್ನ ಕಡೆ ಗಮನ ಕೊಟ್ಟು ತಮ್ಮ ಡಿಸಿಷನ್ಗಳನ್ನ ತಾವೇ ತಗೊಂಡ್ರೆ ಖಂಡಿತವಾಗ್ಲೂ ಅವರು ಟಾಪ್ 5 ಹತ್ರ ಬರ್ತಾರೆ. ಆಮೇಲೆ ಈ ಕೆಲವೊಂದು ಅನ್ನೆಸೆಸರಿ ಆಗಿರುವಂಥ ಮಾತುಗಳು ಆಡಬಾರ್ದು ಫಸ್ಟು. ಸೊ ಅವ್ರು ಹಂಗೆ ಮಾಡ್ತಿದ್ದಾರೆ, ಅವಳು ರಕ್ಷಿತಾ ಹಾಗೆ, ಕಾವ್ಯ ಹಾಗೆ, ಗಿಲ್ಲಿ ಹಾಗೆ, ಸೊ ಇನ್ನೊಬ್ರು ಹಾಗೆ ಅನ್ನೋವಂಥದ್ದನ್ನೆಲ್ಲ ಮಾತಾಡೋದು ನಿಲ್ಲಿಸಿ ಸೈಲೆಂಟಾಗಿ ಇದ್ಕೊಂಡು ಡಿಸ್ಕಷನ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಸಾಕು. ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಏನಾಗುತ್ತೆ ಅಂದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಸುಮ್ಮನೆ ಕೆಲವೊಂದು ಕಡೆಗೆ ಅನವಶ್ಯಕವಾಗಿ ಕೂಡ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಬ್ಯಾಕ್ ಫೈರ್ ಆಗುತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ. ಸೊ ಯಾಕಂದರೆ ಅವ್ರದ್ದು ಕೂಡ ಜನಗಳು ನೋಡ್ತಿರ್ತಾರಲ್ಲ, ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅವರು. ಓಕೆ, ಇಲ್ಲ ಅಂತಂದರೆ ಕಷ್ಟ ಆಗ್ಬೋದು. ಬಟ್ ಸದ್ಯಕ್ಕಂತೂ ನನ್ನ ಪ್ರಕಾರ ಅವರು ಸೇಫ್ ಆಗಿರ್ತಾರೆ, ಅದರಲ್ಲಿ 2ನೇ ಮಾತೆಲ್ಲ. ಆ್ಯಂಡ್ ಇನ್ನು ಧನುಷ್ ಅಂತ ಬಂದಾಗ ಈಗ ರಾಶಿಕಾ ಹೆಂಗೆ ಹುಡುಗಿರಲ್ಲಿ ಟಾಪಲ್ಲಿದ್ದಾರೆ ಒಂದು ಟಾಸ್ಕ್ ಅಂತ ಬಂದಾಗ ಧನುಷು ಕೂಡ ಅಷ್ಟೇ ನನ್ನ ಪ್ರಕಾರ ಅವರು ಕೂಡ ಒಂದು ರೀತಿಯಲ್ಲಿ ಟಾಪ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಟಾಸ್ಕ್ ಅಂತ ಬಂದಾಗ. ಆ್ಯಂಡ್ ರಘು ಕೂಡ ಇದ್ದಾರೆ, ಅಭಿಷೇಕ್ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ ಟಾಸ್ಕ್ ಅಂತ ಬಂದಾಗ. ಬಟ್ ಇವರು ಕಂಪೇರ್ ಮಾಡಿದ್ರೆ ಧನುಷ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಇವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಅಂತ ಏನೂ ಬಂದಿಲ್ಲ. ಆ್ಯಂಡ್ ಮಾತು ಕೂಡ ಜಾಸ್ತಿ ಆಡಲ್ಲ, ಸೈಲೆಂಟ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಅವರಂತೂ ಸೇವ್ ಆಗೇ ಆಗ್ತಾರೆ, 2ನೇ ಮಾತೇ ಅಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಮೇ ಬಿ ಒಂಚೂರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಆ್ಯಂಡ್ ಮನೆಯಲ್ಲಿ ಇನ್ವಾಲ್ವ್ಮೆಂಟು ಅಥವಾ ಕೆಲವೊಂದು ಸ್ಟ್ಯಾಂಡ್ ತೊಗೊಳ್ಬೇಕು ಅಂತಂದಾಗ ಮುಂದೆ ಬರಬೇಕು ಅಂತ ನನಗನ್ಸುತ್ತೆ. ಮೇ ಬಿ ಅವ್ರನ್ನ ಎಲ್ಲೋ ಸದ್ಯಕ್ಕೆ ಸ್ವಲ್ಪ ಅಂದರೆ ಸ್ಟಾರ್ಟು ಅಥವಾ ಆ ರೀತಿಯಲ್ಲಿ ಇದ್ದಾರ ಅಂತ ಅನಿಸ್ತಾ ಇದೆ ನನಗೆ. ಮೇ ಬಿ ಫಿನಾಲೆ ಹತ್ರ ಬಂದಾಗ ಇನ್ನೊಂಚೂರು ಓಪನ್ ಅಪ್ ಆಗೋಣ ಅನ್ನೋ ರೀತಿಯಲ್ಲಿ. ಬಟ್ ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿದ್ದಾರೆ. ಓಕೆ,
ಆ್ಯಂಡ್ ಧ್ರುವಂತ್ ಬಗ್ಗೆ ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಮೈಂಡ್ ಇದೆ. ಒಂದು ಟೈಮಲ್ಲಿ ಒಂಥರ ಇರ್ತಾರೆ, ಒಂದು ವೀಕಲ್ಲಿ ಇನ್ನೊಂದು ಥರ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ಮಲ್ಲಮ್ಮ ಅಂತ ಇದ್ರು, ಆಮೇಲೆ ಅದಾದ್ಮೇಲೆ ಒಂದು ವೀಕು ಸುದೀಪ್ ಸರ್ ಎಲ್ಲ ಹೇಳಿದ್ದಾದ್ಮೇಲೆ ಅಂದರೆ ನನಗೆ ಶೋ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾನು ಇಲ್ಲದೇ ಇರೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದೆ, ಸೊ ನನಗೆ ಶೋದ ಅವಶ್ಯಕತೆ ಇಲ್ಲ ಹಾಗೆ ಹೀಗಂತ ಕೆಲವೊಂದು ಮಾತಾಡಿದ್ರು. ಅದಾದ್ಮೇಲೆ ಲಾಸ್ಟ್ ವೀಕ್ ನೋಡ್ತಾ ಇದ್ರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಹಂಗೆ ನೋಡೋಕೋದ್ರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಅವರೇ ಕೆಲವೊಂದು ಇನಿಷಿಯೇಟಿವ್ ತಗೊಂಡು ಮನೆ ಕೆಲಸಗಳ ಬಗ್ಗೆ ಡಿವೈಡ್ ಮಾಡಿದ್ರು. ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಅಂದರೆ ಗಿಲ್ಲಿ ಜೊತೆಗೆ ಮಾತಾಡೋ ಟೈಮಲ್ಲಿ ಏನೇ ತಪ್ಪಾದ್ರೂ ಕೂಡ ಬಿಗ್ ಬಾಸ್ ಮನೆ ಒಳಗೆ ಯಾರೇ ಮಾಡಿದ್ರು ಕೂಡ ಸ್ಟ್ಯಾಂಡ್ ತಗೊಳ್ಳೋ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಇದ್ರು ಆ ಒಂದು ವೀಕ್ ನೋಡ್ತಾ ಇದ್ರೆ. ಆ್ಯಂಡ್ ಲಾಸ್ಟ್ ವೀಕ್ ಇದೇ ವೀಕಲ್ಲಿ ತಗೊಳಕ್ ಹೋದ್ರೆ ಆ ಒಂದು ಮೆಡಲ್ ಏನು ಬಂದಿತ್ತು ಅವರಿಗೆ ಉತ್ತಮ ಅಂತ, ಸೊ ಅದನ್ನ ತಗೊಂಡೋಗಿ ತಿರ್ಗಾ ವಾಪಸ್ ಕೊಡ್ತಾರೆ. ಒಂದು ಸ್ವಲ್ಪ ಏನೋ ಅದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರೆ ಏನಂತಾರೆ ಅದಕ್ಕೆ, ಮೈಂಡ್ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತಲ್ಲ, ಸೊ ಆ ಥರ ಮಾಡ್ತಿರ್ತಾರೆ. ಅದೇನು ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಮೇ ಬಿ ಅವರು ಕೂಡ ನನ್ನ ಪ್ರಕಾರ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಧ್ರುವಂತ್, ಮಲ್ಲಮ್ಮ ಆ್ಯಂಡ್ ರಿಷಾ, ಸೊ ಈ 3 ಜನದಲ್ಲಿ ಒಬ್ಬರು ಹೋಗ್ಬೋದು ಅಂತ ಅನ್ಸುತ್ತೆ. ಮಲ್ಲಮ್ಮನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಾನು ಅವ್ರದ್ದು ಅದೇ ಸೆಲ್ಫ್ ಎವಿಕ್ಷನ್ ಬಗ್ಗೆ ಏನೋ ನಡೀತಾ ಇದೆ. ಸೊ ವೀಕೆಂಡಲ್ಲಿ ಪ್ಲಾನ್ ಮಾಡಿ ಅವ್ರನ್ನ ಏನಾದ್ರು ಕಳಿಸಿದ್ರೆ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಸೇವ್ ಆಗ್ತಾರೆ. ಬಟ್ ಒಬ್ರು ಹೋಗ್ತಾರೆ ಅಂತ ಹೇಳೋದಂಥದ್ದು ನನ್ನ ಪ್ರಕಾರ ರಿಷಾ ಗೌಡ ಅವರು ನನ್ನ ಪ್ರಕಾರ ಈ ವಾರ ಎಲಿಮಿನೇಟ್ ಆಗ್ತಾರೆ. ಮಲ್ಲಮ್ಮ ಆ್ಯಂಡ್ ಮಾಳು ಕೂಡ ಡೇಂಜರ್ ಝೋನಲ್ಲಿ ಇದ್ರೂ ಕೂಡ ಅವರಿಗೆ ಓಟ್ಸ್ ಅಂತ ಬಂದಾಗ ಬರುತ್ತೆ. ಮಾಳುಗೆ ಉತ್ತರ ಕರ್ನಾಟಕ ಕಡೆಯಿಂದ ಓಟ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಜೊತೆಗೆ ಮಲ್ಲಮ್ಮ ಅಂತ ಬಂದಾಗ ಇಡೀ ಒಂದು ಕರ್ನಾಟಕದಿಂದ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋರು ಅಂತಿದ್ದಾರೆ, ಸೊ ಅವ್ರಿಗೆ ಓಟ್ ಬರುತ್ತೆ. ಆ್ಯಂಡ್ ರಿಷಾಗೆ ನನ್ಗೆ ಗೊತ್ತಿರೋಂಗೆ ವರ್ಲ್ಡ್ ಕಪ್ ಕಂಟೆಸ್ಟೆಂಟ್ ಕೂಡ ಹೌದು. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಒಂದು ಇಂಪ್ಯಾಕ್ಟ್ ಏನು ಮಾಡಿಲ್ಲ ಅಂತ ನನಗನ್ಸುತ್ತೆ. ಅವರಿಂದ ಫಸ್ಟ್ ಒಂದು 1 ಡೇ 2 ಡೇ ತುಂಬ ಚೆನ್ನಾಗಿ ಮಾಡಿದ್ರು, ಅವಕಾಶಗಳು ಬಿಗ್ ಬಾಸ್ ಅವರೇ ಕೊಟ್ಟಿರೋದ್ರಿಂದ ಅವರಿಗೆ ಟಾಸ್ಕ್ ಆಡ್ಲಿಕ್ಕೆ ಆಯ್ತು. ಬಿಟ್ರೆ ಅದು ಬಿಟ್ಟು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಏನೂ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಈ ವಾರದ ಎಲಿಮಿನೇಷನಲ್ಲಿ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಲ್ಲ ಅಂತಂದರೆ ನೇರವಾಗಿ ರಿಷಾ ಗೌಡ ಅವರು ಮನೆಗೆ ಹೋಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಪಂಚಾಯತಿನಲ್ಲಿ ಒಂದು ಡಿಸ್ಕಷನ್ ಮಾಡುವಂಥ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇದಾಗಿ ನೋಡಿದ್ರೆ ಧ್ರುವಂತ್ ಅವರ ಒಂದು ಮೆಡಲ್ ರಿಟರ್ನ್ ಕೊಟ್ಟರಲ್ಲ, ಆ ಒಂದು ಡಿಸಿಷನ್ ಬಗ್ಗೆ ಖಂಡಿತವಾಗ್ಲೂ ಸುದೀಪ್ ಸರ್ ಚರ್ಚೆ ಮಾಡೇ ಮಾಡ್ತಾರೆ. ಬಿಕಾಸ್ ಅಂದರೆ ಸ್ಪರ್ಧಿಗಳಲ್ಲಿ ಇದ್ದಂಥವ್ರು ಉತ್ತಮ ಅಂತ ಕೊಟ್ಟಾದ್ಮೇಲೆ ನೀವು ಒಂದು ರೀತಿಯಲ್ಲಿ ಅದು ಕಾವ್ಯ ಹೇಳ್ದಂಗೆ ಅವರ ಒಂದು ಒಪಿನಿಯನ್ಗಳಿಗೆ ಒಂದು ರೀತಿ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಇದೆ ಅದು. ಸೊ ಅದು ಎಲ್ಲೋ ತಪ್ಪಾಯಿತು ಧ್ರುವಂತ್ ಕಡೆ ಅಂತ ನನಗನ್ಸುತ್ತೆ. ಮೇ ಬಿ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ರಕ್ಷಿತಾ ಅವರ ಒಂದು ಆ ಟಾಸ್ಕಲ್ಲಿ ಆಡೋ ಟೈಮಲ್ಲಿ ಆ ಟಿ-ಶರ್ಟ್ ಏನಾಯ್ತಲ್ಲ, ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಅದೇನು ಬೇಕು ಅಂತ ಆಯ್ತಾ, ಬೇಡವಾಗ ಆಯ್ತಾ, ಆ್ಯಂಡ್ ಅದ್ರ ಮಧ್ಯೆ ರಘು ತೊಗೊಂಡಿರುವಂಥ ಡಿಸಿಷನ್ನು ನನ್ನ ಪ್ರಕಾರ ಅದು ಒಳ್ಳೆಯದೇನೆ ಆ ಡಿಸಿಷನ್ನು. ಜೊತೆಗೆ ಬೇರೆಯವರು ರಿಯಾಕ್ಟ್ ಮಾಡಿರೋ ರೀತಿ ಬಗ್ಗೆ ಕೂಡ ನನ್ನ ಪ್ರಕಾರ ಚರ್ಚೆ ನಡೆಯುತ್ತೆ. ಅದು ಗಿಲ್ಲಿ ರಾಶಿಕ ಕಿತ್ತಾಟ ಆಗಿರ್ಬೋದು, ಇನ್ನು ಕೆಲವೊಂದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ್ಯಂಡ್ ಜೊತೆಗೆ ಗಿಲ್ಲಿ ವರ್ಸಸ್ ರಾಶಿಕ ಅದೇ ಹೇಳಿದ್ನಲ್ಲ, ಆ ಫೈಟ್ ಬಗ್ಗೆ ಆಗುತ್ತೆ, ಚರ್ಚೆ ಆಗುತ್ತೆ ಅಂತ ನನಗನ್ಸುತ್ತೆ. ಇದಾದಮೇಲೆ ಅಲ್ಲಿ ನಮ್ಮ ಗಿಲ್ಲಿ 1 ಮ್ಯಾನ್ ಆರ್ಮಿ ಡಿಸಿಷನ್ ತೊಗೊಂಡಿದ್ರು ಆ ಟಾಸ್ಕ್ ವಿನ್ ಆದಮೇಲೆ. ಸೊ ಅಲ್ಲಿ ರಾಶಿಕಾಗೆ ಏನು 6 ವೋಟ್ ಬಂದಿತ್ತು, ಆ್ಯಂಡ್ ಸ್ಪಂದನ ಅವ್ರದವ್ರಿಗೆ ಹಾಕ್ಕೊಂಡಿದ್ರು, ಗಿಲ್ಲಿ ಅವ್ರದವ್ರಿಗೆ ಹಾಕ್ಕೊಂಡಿದ್ರು. ಸೊ ಇದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಿತ್ತು ನಮ್ಮ ರಾಶಿಕ್ ಅವ್ರು ಮಾಡಲಿಲ್ಲ. ಸೊ ಅದು ಒಂದು ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಯಾಕಂದರೆ ಈ ಥರ ಕನ್ವಿನ್ಸ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸುದೀಪ್ ಸರ್ ಉಗಿತಾರೆ ಸೊ ರಾಶಿಕಾಗೆ. ಸೊ ಅದು ರೆಡಿ ಆಗಿರಬೇಕು ಅಂತ ನನಗನ್ಸುತ್ತೆ. ಅದಾದಮೇಲೆ ರಘು ಆ್ಯಸ್ ಪ್ರಿನ್ಸಿಪಲ್ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಅದ್ರ ಜೊತೆಗೆ ಅವ್ರು ಕ್ಯಾಪ್ಟನ್ ಆಗಿ ಕೂಡ ಯಾವ ರೀತಿಯಲ್ಲಿ ಆ ಮನೆಯನ್ನು ಒಂದು ವಾರ ಅವರ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಅಂತ ಕೂಡ ನಡೆಯುತ್ತೆ. ಜೊತೆಗೆ ಬಿಕಾಸ್ ಏನಂತ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಒಂದು ಕೆಲವು ದಿವಸಗಳಲ್ಲಿ ಗೇಮ್ಗಳಂತ ಬಂದಾಗ ಅಲ್ಲಿ ರಾಶಿಕ್ ಅವರು ಪದೇ ಅವ್ರ ಮೇಲೆ ಆರೋಪ ಮಾಡ್ತಾರೆ ಫೇವರಿಸಮ್ ಅಂತ. ನನ್ನ ಪ್ರಕಾರ ಅದು ಖಂಡಿತವಾಗ್ಲೂ ತಪ್ಪು. ನಾನು ಇದೇ ಹೇಳಿರುವಂಥದ್ದು. ರಾಶಿಕಾ ಅಂತ ಬಂದಾಗ ಸುಮ್ಮನೆ ಬಾಯಿಗೆ ಬಂದಿರೋದಂತ ಮಾತಾಡ್ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು. ಆಮೇಲೆ ಈ ವ್ಯಕ್ತಿ ಕೆಟ್ಟವನು ಅಂತ ಅಂದಿದ ತಕ್ಷಣ ಅವ್ರು ಯಾವತ್ತೂ ಕೂಡ ಅವ್ರನ್ನ ಕೆಟ್ಟವರನ್ನೋ ರೀತಿಯಲ್ಲೇ ನೋಡ್ತಾರೆ ಹೊರತು ಸೊ ಅವ್ರದ್ದು ಇನ್ನೊಂದು ಮುಖ ಕೂಡ ನೋಡ್ಲಿಕ್ಕೆ ಟ್ರೈನೇ ಮಾಡಲ್ಲ ಅವರು. ಸೊ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನನಗನ್ಸುತ್ತೆ ರಾಶಿಕಾ ಅವರು. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ರಘು ಕ್ಯಾಪ್ಟನ್ಸಿ ಬಗ್ಗೆನೂ ಕೂಡ. ಓಕೆ, ಇದ್ರ ಜೊತೆಗೆ ಕಾಲೇಜ್ ಟಾಸ್ಕ್ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಕೆಲವು ಟೈಮಲ್ಲಿ ಅನ್ಸುತ್ತೆ ನನಗೆ ಈ ಟಾಸ್ಕ್ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಎಲ್ಲೋ ಕಾಲೇಜ್ ರೀತಿಲಿ ಅಂತ ಅನಿಸ್ಲಿಲ್ಲ ನನಗೆ. ಪ್ರಿನ್ಸಿಪಲ್ ಅಂತ ರಘು ಅವ್ರು ಅನ್ಸಿದ್ರೆ ಬಿಟ್ರೆ ಇವರೆಲ್ಲ ಸ್ಟೂಡೆಂಟ್ಗಳು ಅಂತ ನನಗೆ ಯಾವ ಒಂದು ಇದರಲ್ಲೂ ಕೂಡ ಅನಿಸ್ಲಿಲ್ಲಪ್ಪ. ಅದು ಏನು ಅಂತ ಅರ್ಥ ಆಗ್ತಿಲ್ಲ. ಮೇ ಬಿ ಅವ್ರು ಸ್ವಲ್ಪ ಕೋಆಪ್ರೇಟ್ ಮಾಡಲಿಲ್ಲ ಅಂತ ಅನ್ಸುತ್ತೆ ನನಗೆ ಪ್ರಿನ್ಸಿಪಲ್ ರಘು ಅವ್ರಿಗೆ. ಈ ಒಂದು ಟಾಸ್ಕ್ ಅಂತ ಬಂದಾಗ ರಘು ಅವ್ರು ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ ಪ್ರಿನ್ಸಿಪಲ್ ಆಗಿ. ಬಟ್ ಇಲ್ಲಿರುವಂಥ ಸ್ಟೂಡೆಂಟ್ ರೀತಿಯಲ್ಲಿ ಎಲ್ಲೂ ಕೂಡ ನನಗೆ ಕಾಣಿಸ್ಲಿಲ್ಲ. ಸೊ ಅದು ಟಾಸ್ಕ್ ಫೇಲ್ ಆಯ್ತಾ ಏನೋ, ಯಾಕಂದ್ರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಇದಾದಮೇಲೆ ಪೇರೆಂಟ್ಸ್ ಮೀಟಿಂಗ್ ಬಗ್ಗೆ ಏನು ಮನೆಯವರು ಮಾತಾಡಿದ್ರು, ಆ ಸಜೆಷನ್ಗಳನ್ನು ಯಾರಾದರೂ ಕಿವಿಗೆ ಹಾಕೊಂಡ್ರಾ ಅಂತ ಜಸ್ಟ್ ಕೇಳ್ತಾರೆ. ಬಿಕಾಸ್ ಯಾರ್ಯಾರು ಏನೇನು ಹೇಳಿದಾರೆ ಅಂತ ನೆನಪಾದ್ರೆ ಇಟ್ಕೊಂಡಿದ್ರಲ್ಲ ಗೊತ್ತಿಲ್ಲ ನನಗೆ. ಸೊ ಅದನ್ನು ಮೇ ಬಿ ಸ್ಪರ್ಧಿಗಳಿಗೆ ಕೇಳಿದಾಗ ಸೊ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಡಿಸ್ಕಷನ್ ನಡೀಬೋದು ಅಂತ ಅನಿಸುತ್ತೆ. ಸೊ ಪೇರೆಂಟ್ಸ್ ಹೇಳಿರೋಂಥದ್ದು ಸ್ವಲ್ಪ ಅಲ್ಲಿ ಇರೋರು ಕೇಳಿದ್ರೆ ಬೆಟರ್ ಆಗ್ಬೋದು. ಬಟ್ ನಾರ್ಮಲ್ ಸುಮಾರು ಜನ ಪೇರೆಂಟ್ಸ್ಗಳು ಅವ್ರದ್ದು
ಸ್ಪರ್ಧಿಗಳು ಯಾರು ಹೇಳಿದ್ದಾರೆ ಅದನ್ನು ಒಪ್ಕೊಳ್ಳೇ ಇಲ್ಲ ಅಲ್ಲಿ ಪ್ರಿನ್ಸಿಪಲ್ ರಘು ಹೇಳಿರುವಂಥದ್ದು. ಓಕೆ, ಆ್ಯಂಡ್ ಸದ್ಯಕ್ಕೆ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.